ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಈಗ ಎತ್ತಿನಹೊಳೆ ಬಹಳ ಕುತೂಹಲ ಇತ್ತು, ಏನಾಗುತ್ತೆ ಅಂತೇಳಿ. ಒಂದು ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ಅಲ್ಲಿ ಸಮಸ್ಯೆಯಾಗಿ ಎಲ್ಲ ನೀರೆಲ್ಲ ಸೋರಿತ್ತು. ಈಗ ಕೆಲವೇ ಕ್ಷಣಗಳಲ್ಲಿ ಎತ್ತಿನಹೊಳೆ ಮೊದಲ ಹಂತದ ಯೋಜನೆಯನ್ನು ಉದ್ಘಾಟನೆಯನ್ನ ಮಾಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಜೊತೆಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಸಕಲೇಶಪುರದ ದೊಡ್ಡನಾಗರ, ಹೆಬ್ಬನಹಳ್ಳಿ ಗ್ರಾಮಗಳಲ್ಲಿ ಈ ಕಾರ್ಯಕ್ರಮ ಇರೋದು. ಎತ್ತಿನಹೊಳೆ ಜಾರಿ ನನಗೆ ಸಮಾಧಾನ ತಂದಿದೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. 7 ಜಿಲ್ಲೆ, 75 ಲಕ್ಷ ಜನ, 6,657 ಹಳ್ಳಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಕ್ಕೆ ಪಶ್ಚಿಮ ಘಟ್ಟದಿಂದ ಬಯಲು ಸೀಮೆಗೆ ನೀರು ಕೊಡುವಂತ ಕೆಲಸವನ್ನ ಮಾಡಿದ್ದೇವೆ ಎಂದಿದ್ದಾರೆ. ಸೊ ಕೆಲವೇ ಕ್ಷಣಗಳಲ್ಲಿ ಎತ್ತಿನಹೊಳೆ ಮೊದಲ ಹಂತದ ಯೋಜನೆ ಲೋಕಾರ್ಪಣೆಗೊಳ್ಳಲಿದೆ. ಇದನ್ನು ಉದ್ಘಾಟನೆಯನ್ನ ಮಾಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಸಕಲೇಶಪುರದ ದೊಡ್ಡನಾಗರ, ಹೆಬ್ಬನಹಳ್ಳಿ ಗ್ರಾಮದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಮಹತ್ವಾಕಾಂಕ್ಷೆ ಎತ್ತಿನಹೊಳೆ ಯೋಜನೆ ಇವತ್ತು ಅಧಿಕೃತವಾಗಿ ಚಾಲನೆ ಸಿಕ್ಕಿರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಸಹ ಮಾತಾಡಿಸಿ ನೋಡೋಣ. ಸರ್ ನಮಸ್ತೆ. ಸರ್, ಅಂತಂದರೆ ಇದು ಹಲವಾರು ವರ್ಷಗಳಿಂದ, ಕಳೆದ 10 ವರ್ಷಗಳ ಹಿಂದೆಯೇ ಈ ಒಂದು ಚಾಲನೆ ಸಿಕ್ಕಿದಂಥದ್ದು. ಇವತ್ತು ಅಧಿಕೃತವಾಗಿ ಉದ್ಘಾಟನೆ ಆಗ್ತಿರೋಂಥದ್ದು. ಏನು ಅನ್ಸುತ್ತೆ ಸರ್? ಈಗ 75 ಲಕ್ಷ ಜನರಿಗೆ ಇದು ಉಪಯೋಗ. 6,657 ಹಳ್ಳಿಗಳಿಗೆ ಈ ನೀರು ಉಪಯೋಗ ಆಗ್ತದೆ. 31 ಟೌನು ಪಟ್ಟಣ ಪಂಚಾಯತಿಗಳಿಗೆ ಕೂಡ ಈ ನೀರನ್ನು ಬಳಕೆ ಆಗ್ತದೆ. 27 ಕ್ಷೇತ್ರ, 257 ಕೆರೆಗಳನ್ನು ತುಂಬಿಸುವಂಥ ಒಂದು ಮಹತ್ವವಾದಂಥ ಯೋಜನೆ. ಅರ್ಧ ಅಂತರ್ಜಲ ಹೆಚ್ಚಲಿಕ್ಕೆ, ಕುಡಿಯೋ ನೀರಿಗೋಸ್ಕರ, ವ್ಯವಸಾಯಕ್ಕಲ್ಲ. ಏನು ಬೇಕಾದ್ರೂ ಸಿಗ್ತದೆ, ನೀರು ಸಿಕ್ಕುವುದಿಲ್ಲ. ಮಳೆ ಬೀಳಬೇಕು, ನೀರು ಬರಬೇಕು. ಸೊ ಆ ಒಂದು ತೊಟ್ಟು ನೀರು ವೇಸ್ಟ್ ಮಾಡಬಾರ್ದು ಅಂತೇಳಿ ಈ ಒಂದು ದೊಡ್ಡ ಮಹತ್ವವಾದಂಥ ಯೋಜನೆ ನಮ್ಮ ರಾಜ್ಯದಲ್ಲೇ ಪಶ್ಚಿಮ ಘಟ್ಟದಿಂದ ಬರಗಾಲಿಗೆ ಕೊಡುವಂಥ ವ್ಯವಸ್ಥೆನ ಬರ ಪ್ರದೇಶಗಳಿಗೆ, ಬಯಲುಸೀಮೆ ಪ್ರದೇಶಗಳಿಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇದೆಲ್ಲ ಸಮುದ್ರಕ್ಕೆ ಹೋಗ್ತಾ ಇತ್ತು. ಆ ಸಮುದ್ರ ಹೋಗುವ ನೀರನ್ನ ಹಿಡಿದು ನಮ್ಮ ಜಿಲ್ಲೆಗೆ, ಆ ಭಾಗಕ್ಕೆ ಕೊಡ್ತಾ ಇದ್ದೀವಿ. ನಮ್ಮ ಬದುಕಿನಲ್ಲಿ ಹಿಂದೆ ನಾನು ಸೋಲಾರ್ನ ಯಾವ ರೀತಿ ಕಾರ್ಯರೂಪಕ್ಕೆ ಸೋಲಾರ್ ಪಾರ್ಕ್ ತಂದೆ, ಸಮಾಧಾನ ಆಯಿತು. ಸೊ ಹಂಗೆ ಇವತ್ತು ಈ ಜವಾಬ್ದಾರಿ ತೆಗೆದುಕೊಂಡಿದೆ, ಇದು ಸಮಾಧಾನ ಇದೆ. ಮುಂದಕ್ಕೂ ಕೂಡ ನನಗೆ ನನ್ನ ಕಾಲದಲ್ಲಿ ನಾನು ಮೇಕೆದಾಟಿಗೆ ಪ್ರಾರಂಭ ಮಾಡ್ತೀನಿ ಅನ್ನೋದು ನನಗೆ ನಂಬಿಕೆ ಇದೆ. ನೋಡೋಣ. ರಾಜಕೀಯ ಜೀವನ ಬೇಡಪ್ಪ, ನಮ್ಮ ಜನಕ್ಕೆ ಸಮಾಧಾನ ಆದರೂ ನಮ್ಮ ಸಮಾಧಾನಗೆ. ಇದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮಾತಾಗಿರುವಂಥದ್ದು. ಅಂತಂದರೆ ಕಳೆದ 10 ವರ್ಷಗಳಿಂದಲೂ ಕೂಡ ಈ ಯೋಜನೆ ನೆನೆಗುದಿಗೆ ಬಿದ್ದಂಥ ರೀತಿ ಇದ್ದಂಥದ್ದು. ಆದರೆ ಇವತ್ತು ನಮ್ಮ ಸರ್ಕಾರ ಲಕ್ಷಾಂತರ ಜನರಿಗೆ ನೀರಿನ ಸೌಲಭ್ಯ ಕಲ್ಪಿಸುವಂಥ ಈ ಯೋಜನೆಯನ್ನು ತಂದಿರುವಂಥದ್ದು. ಅದು ಇದರಿಂದ ಲಕ್ಷಾಂತರ ಜನರ ಬದುಕು ಹಸನಾಗುತ್ತೆ ಅನ್ನೋದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮಾತಾಗಿರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಹಾಸನ.